ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವತಿಯಿಂದ ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನಗರದ ರಾಜಾಪುರದ ರಿಂಗ್ ರಸ್ತೆಯಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಸಭಾಂಗಣದಲ್ಲಿ ಜರುಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಈ ಕಾರ್ಯಕ್ರಮವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಅತಿಥಿಗಳು ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ಗೀಗಿ ಪದಗಳ ಪ್ರದರ್ಶನ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ನಡೆದವು. ಇದೇ ವೇಳೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷೆ ಚಂದ್ರಿಕಾ ಪರಮೇಶಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕದ ಜನತೆಗೆ ಸಂಸ್ಕೃತಿ ಬಗ್ಗೆ ಅವರಿಗೆ ಬಹಳ ಹೆಮ್ಮೆಯಿಂದ ಅವರು ಭಜನೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ತುಂಬ ಮಾಡ್ತಿದ್ದಾರೆ. ಅವರು ಸರ್ಕಾರದ ವತಿಯಿಂದ ಸಹಾಯ ಪಡೆದುಕೊಳ್ಳಬೇಕೆಂದು ನಾನು ಮನವಿ ಮಾಡುತ್ತೇನೆ ಎಂದರು. ನಾವು ಹುಡುಕ್ಬೇಕಾಗ್ತದೆ. ಈಗ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಬಹಳಷ್ಟು ಜನ ಇದ್ದಾರೆ. ಹಾಡ ಕಲೆ ಮಹಿಳೆಯರಾಗಲಿ ಎಲ್ಲಾದರೂ ಹೋದರೆ ಅವ್ರದ್ದೊಂದು ಟೀಮ್ ಮಾಡ್ಕೊಂಡು ಅವ್ರು ಭಜನೆ ಕಾರ್ಯಕ್ರಮ ಮಾಡೋದಾಗಲಿ ಅವರು ಒಳ್ಳೆ ಒಳ್ಳೆ ಕೆಲಸಗಳನ್ನು ನಮ್ಮ ಹಳ್ಳಿದಲ್ಲಿ ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಸರ್ಕಾರದಿಂದ ಏನು ಯೋಜನೆಗಳನ್ನ ಪಡ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು, ಯಾವ ರೂಟ್ನಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾನು ಈ ಇಲಾಖೆದವ್ರಿಗೆ ವಿನಂತಿ ಮಾಡ್ಕೋತೀನಿ, ಕನ್ನಡ ಚಾನಲ್ ಏನು ಬರ್ತದೆ ಟಿ ವಿಯಲ್ಲಿ ನಮ್ಮ ಗುಲ್ಬರ್ಗ, ಆ ಚಾನಲ್ನಲ್ಲಿ ತಾವು ಒಂದು ಇಂಟರ್ವ್ಯೂ ಕೊಡ್ರಿ, ಜನರಿಗೆ ಮುಟ್ಟುತ್ತದೆ. ಯಾಕಂದ್ರೆ ಜನರು ಅದು DD1 ಚಾನಲ್ ಭಾಳ ನೋಡ್ತಾರೆ. ಈಗಂತೂ ನಾವೆಲ್ಲ ಸಿಟಿದಾಗ ಬರೀ ಕನ್ನಡ ಕಲರ್ಸ್ ಕನ್ನಡ TV ಧಾರಾವಾಹಿ ಸಿನಿಮಾ ಅವೆಲ್ಲ ನೋಡ್ತೀವಿ. ಬಟ್ ಹಳ್ಳಿದಲ್ಲಂತೂ ಇದು ರೈತರ ಬಗ್ಗೆದಾಗಲಿ ಎಲ್ಲ ಹಳ್ಳಿ ಜನರಿಗೆ ಏನು ಕಾರ್ಯಕ್ರಮ ಇರ್ತದೆ ಅದು ನೋಡ್ತಾನೆ ಇರ್ತಾರೆ ಹಳ್ಳಿ ಜನ. ಅದಕ್ಕೆ ತಾವು ಅಂಥ ಒಂದು ಚಾನಲ್ಗೆ ಹೋಗಿ ಒಂದು ಇಂಟರ್ವ್ಯೂ ಕೊಟ್ಟು ಅಥವಾ ಪ್ರೆಸ್ ಮೀಟ್ ಕರೆದು ಈ ರೀತಿ ಇದೆ ಅಂತೇಳಿ ಎಲ್ಲ ಜನರಿಗೆ ಎಲ್ಲ ಜಿಲ್ಲೆ ಎಲ್ಲ ಹಳ್ಳಿಗಳಲ್ಲಿ ಮುಟ್ಟಿಸಿದ್ರೆ ಇದೊಂದು ನಮ್ಮ ಯೋಜನೆಗಳು ಏನೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಂಥ ಯೋಜನೆಗಳು ಪ್ರತಿ ಜನರಿಗೆ ಮುಟ್ಟಿಸ್ಬೇಕನ್ನೋದೇ ಒಂದು ಚಾಲೆಂಜ್ ಆಗಿರ್ತದೆ. ಹೀಗಾಗಿ ನಾವು ಕೂಡ ಈಗ ಗ್ಯಾರಂಟಿ ಅಧ್ಯಕ್ಷರಾಗಿ ಅನೇಕ ಜನರ ಮಧ್ಯದಲ್ಲಿ ಹೋಗಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ತಮ್ಮಲ್ಲಿ ತಲುಪ್ತಾ ಇದ್ದೇನಾ ಇಲ್ಲ ಅಂಥೇಳಿ ಅನೇಕ ಹಳ್ಳಿಗಳಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡಿಕೊಂಡು ಎಲ್ಲ ಆಫೀಸರ್ ಮೀಟಿಂಗ್ ತೊಗೊಂಡು ಎಷ್ಟು ಪರ್ಸೆಂಟೇಜ್ ಜನರಿಗೆ ಮುಟ್ಟಿದೆ ಈಗೆಲ್ಲ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಅಕ್ಕ ತಂಗಿಯರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸವಿತಾ ತಿವಾರಿ ಅವರು, ಇಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹಾಡಿರೆ ರಾಗಗಳ ತೂಗಿರೆ ದೀಪಗಳ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ತುಂಬ ಸಂತೋಷವಾಗ್ತಿದೆ. ರಾಗಗಳು ಹಾಡಿದಾಗ ಮಾತ್ರ ದೀಪಗಳು ತೂಗುತ್ತವೆ. ಇವತ್ತಿನ ದೀಪಗಳು ಎಂದರೆ ವಿದ್ಯಾರ್ಥಿಗಳು ಅಂದರೆ ಹಾಗಾಗಿ ನೀವು ಹಾಡುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಮತ್ತು ಹಳ್ಳಿಗಳ ಹಾಡುಗಳು ಸೇರಿದಂತೆ ಹಳ್ಳಿ ಸೊಗಡನ್ನು ಎಂದು ಮರೆಯಬಾರದು ಎಂದರು. ಶ್ರೀಮತಿ ಚಂದ್ರಿಕಾ
ಪರಮೇಶ್ವರ್ ಮೇಡಮ್, ಪಂಚ ಗ್ಯಾರಂಟಿ ಯೋಜನೆಯ ಜಿಲ್ಲಾಧಿಕಾರಿಗಳು ಅವರ ಗೌರವದಲ್ಲಿ ಒಂದೆರಡು ಮಾತುಗಳನ್ನು, ನಾನು ಹಿಂದಿ ಟೀಚರ್ ಆಗಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆ, मर्द औरत को कभी कमज़ोर मत समझना, मर्द औरत को कभी कमज़ोर मत समझना, मर्द हज़ारों की बारात लेकर जाता है, मर्द हज़ारों की बारात लेकर जाता है और शेरनी अकेली चली आती है। ಸುಮಾರು 30 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಮೇಡಮ್ ಅವರಿಗೆ. ಬಹಳ ಸಕ್ರಿಯವಾಗಿ ಒಬ್ಬ ಮಹಿಳೆ ರಾಜಕೀಯ ಕ್ಷೇತ್ರದಲ್ಲಿ ತನ್ನ ಅಸ್ಮಿತೆಯನ್ನು ಉಳಿಸ್ಕೊಂಡು ತನ್ನನ್ನು ತಾನು ಸ್ಥಾಪಿಸಿ ಈ ಮಟ್ಟಕ್ಕೆ ಬೆಳೆದದಕ್ಕಾಗಿ ಒಂದು ಹೆಣ್ಣುಮಗಳಾಗಿ ನನಗೆ ಬಹಳ ಖುಷಿ ಅನ್ನಿಸ್ತದೆ ಮೇಡಮ್. ಬಹಳ ಅಭಿನಂದನೆಗಳು. ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಯಿತು. ತಾವು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಹಾಗೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಸಹೋದರರಾದ ಶ್ರೀ ಇಮಾನ್ ವಿಜಯ್ ಕಟ್ಟಿಮನಿ ಸರ್, ಮೊನ್ನೆ ಬಂದಾಗ ಆಡಿಟೋರಿಯಂ ಅಬ್ಸರ್ವೇಷನ್ಗೆ ನಾನು ಮೇಡಮ್ ಸರ್ ಹೋಗಿದ್ವಿ. ನಾನು ಹೇಳಿದೆ, ಇಲ್ಲ ಸರ್, ಇನ್ನೂ 1-2 ತಿಂಗಳಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ ಬರ್ತಾರೆ, ನಾನು ಇನ್ನೂ 1-2 ತಿಂಗಳು ಇರ್ತೀನಿ ಅಷ್ಟೇ ಅಂದಾಗ, ಇಲ್ಲರಿ ಮೇಡಮ್ ನೀವೇ ಇರಬೇಕು, ಯಾರಿಗೆ ಹೇಳಂತೀರಿ ಹೇಳಿ, ನಾನು ಹೇಳ್ತೀನಿ ಅಂದರು. ತಮ್ಮ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಡೆಪ್ಟಿ ಡೈರೆಕ್ಟರ್ ಮೇಡಮ್ ಅವರಿಗೂ ಕೂಡ ನಾನು ಮಹಾವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಹೇಳ್ತೀನಿ ಮೇಡಮ್. ವೇದಿಕೆ ಮೇಲಿರುವಂತಹ ಡಾಕ್ಟರ್ ಬಲವೀನ್ ಸಾಂಗ್ಲಿ ಸರ್, ದೌಲಪ್ಪ ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯಿಂದ ವಿಶೇಷ ಘಟಕ ಯೋಜನೆಯಡಿ ಹಾಡಿರೆ ರಾಗಗಳ ತೂಗಿರೆ ದೀಪಗಳು ಕಾರ್ಯಕ್ರಮವನ್ನು ಕಲಬುರಗಿಯ ರಾಜಾಪುರ ರಸ್ತೆಯಲ್ಲಿರುವ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಸಂಸ್ಥೆ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರುವ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರು ಉದ್ಘಾಟಿಸಿದ್ದಾರೆ. ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವ ಶ್ರೀಮತಿ ಡಾಕ್ಟರ್ ಸವಿತಾ ತಿವಾರಿ ಅವರು ಅಧ್ಯಕ್ಷತೆಯನ್ನು ವಹಿಸಿ, ಕಾರ್ಯಕ್ರಮದಲ್ಲಿ ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ಬಸವರಾಜ್ ಹೂಗಾರ್ ಸರ್ ಅವರು ಭಾಗವಹಿಸಿದ್ದಾರೆ. ಕಾರ್ಯಕ್ರಮವು ಸಂಗೀತದ ವಿವಿಧ ಕಲಾ ಪ್ರಕಾರಗಳಲ್ಲಿ 7 ಕಲಾ ತಂಡಗಳು ಭಾಗವಹಿಸಿದ್ದಾರೆ. ಸುಗಮ ಸಂಗೀತದಲ್ಲಿ ಡಾಕ್ಟರ್ ನಾಗರಾಜ್ ಪುರವಂಕರ್, ಗೀಗಿ ಪದಗಳ ಗಾಯನ, ಸಂಗೀತದ ವಿವಿಧ ಕಲಾ ಪ್ರಕಾರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸುಗಮ ಸಂಗೀತ, ಜಾನಪದ ಗೀತೆ, ಭಾವಗೀತೆಗಳು, ರಂಗಗೀತೆಗಳು, ಇನ್ನು ಒಟ್ಟಾರೆ 7 ಕಲಾ ಪ್ರಕಾರಗಳಲ್ಲಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಕಲಾವಿದರು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಇನ್ನುಳಿದ ಅತಿಥಿಗಳಾದ ಬಲಭೀಮ್ ಸಾಂಗ್ಲಿ, ವಿಜಯಕುಮಾರ್ ಕಟ್ಟಿಮನಿ, ಶ್ರೀಧರ್ ಹೊಸಮನಿ, ರವಿ ಭಂಡಾರಿ ಸೇರಿದಂತೆ ಹಲವು ಕಲಾವಿದರು, ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ.
ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.